ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವೈ ಮುಡ್ಗೆ ವ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಇವತ್ತಿನ ದಿನ ಅಷ್ಟು ಅರ್ಲಿ ಮಾರ್ನಿಂಗಿಂದ ಹಿಡ್ಕೊಂಡು ರಾತ್ರಿವರೆಗೂ ನಾನು ನಿಮ್ಮ ಜೊತೆಗೆ ವ್ಲಾಗನ್ನು ಶೇರ್ ಮಾಡ್ಕೊಳ್ತೇನೆ ವಿತ್ ಮೈ ಡಯಟ್ ರೆಸಿಪೀಸ್. ನೀವು ಲಾಸ್ಟ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಗೊತ್ತಿರ್ತೈತೆ ನಿಮ್ಗೆ. ನಾನು ಸಾಕಷ್ಟು ಹಾಕೀನಿ, ಬಟ್ ಯಾರು ಕಮೆಂಟ್ ಏನು ಬಂದಿರಲಿಲ್ಲ ನಂಗೆ. ಎಷ್ಟು ಜನ ನೋಡ್ರಿ ಅಷ್ಟು ಜನನೂ ಕಮೆಂಟ್ ಬಂದಿರಲಿಲ್ಲ. ಅದಕ್ಕಾಗಿ ನಾನು ಎವ್ರಿ ಡೇ ರೂಟೀನನ್ನು ತೋರಿಸಾತೀನಿ. ಇವತ್ತಿನ ದಿನ ಅಷ್ಟೇ, ಬಟ್ ಮಾರ್ನಿಂಗಿಂದ ಹಿಡ್ದು ರಾತ್ರಿವರೆಗೂ ತೋರಿಸ್ತೀನಿ ವಿತ್ ನಾನೇನು ತೊಗೊತೀನಿ ಡಯಟ್ ಒಳಗೆ. ಅಂದ್ರೆ ನಾನು ವೆಯ್ಟ್ ಲಾಸಿಗೆ ನಾನೇನು ಫಾಲೋ ಮಾಡಾಕತ್ತೀನಿ ಫುಡ್ಡನ್ನು ಅಂಥೇಳಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊತೇನೆ. ಇವಾಗ ಸದ್ಯಕ್ಕೆ ಮಕ್ಕಳ ಟೈಮ್ ಆಗಿರೋದ್ರೆ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾಗಿರೋದ್ರೆ ಲಂಚ್ ಬಾಕ್ಸಿಗೆ ನಾನಿಲ್ಲೇ ಪ್ರಿಪೇರ್ ಮಾಡ್ಕೊಳಕತ್ತೀನಿ. ಕುಕ್ಕರ್ಗೆ ನೀರು ಹಾಕ್ಕೊಂಡು ಆಲೂಗಡ್ಡೆ ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಆಲೂಗಡ್ಡೆನ ಬೇಯಿಸಾಕಿಡಾಕತ್ತೀನಿ. ಆಲೂಗಡ್ಡೆ ಹಾಕಿ ನೀರು ಹಾಕಿ ಇಡುವಷ್ಟರೊಳಗೆ ನಾನು ಬೇರೆ ಪಲ್ಯನ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು, ಈರುಳ್ಳಿ ಆಮೇಲೆ ಟೊಮೆಟೊ, ಹಸಿಮೆಣಸಿಕಾಯಿ ಎಲ್ಲ ತೊಗೊಂಡೀನಿ. ನನಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋಕ್ಕೆ ಹಾರ್ಡ್ಲಿ 1 ಅವರ್ ತೊಗೊತೀನಿ. ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸು, ಬಟ್ ಅವರಿಗೆ ತಿನ್ನಕ್ಕೆ ಮಾಡ್ಕೊಡೋಕೆ ಎಲ್ಲನೂ ಸೇರಿ 1 ಗಂಟೆ ಸಾಕು ಮಾಡೋಕ್ಕೆ. ಯಾಕಂದರೆ ನಾನು ಹಿಂದಿನ ದಿನನ ಏನು ಮಾಡ್ಬೇಕು ನಾಳೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದಕ್ಕಾಗಿ ಸ್ವಲ್ಪ ಭಾಳ ಈಸಿ ಆಗ್ತೈತಿ. ಇದು ಎಲ್ಲ ತಾಯಂದಿರು ಮಾಡುವಂಥ ಕೆಲಸ ಅಂತ ಅಂದ್ಕೊತೀನಿ. ಕೆಲವೊಂದು ಸತಿ ಏನು ಪ್ಲ್ಯಾನ್ ಮಾಡ್ಕೊಂಡಿರಂಗಿಲ್ಲ. ಆವಾಗಲೂ ನಾನು ಏನು ಮಾಡ್ಬೇಕು ಅನ್ನೋದನ್ನು ಲಾಸ್ಟ್ ವ್ಲಾಗ್ ಒಳಗೆ ನಿಮ್ಗೆ ತೋರಿಸಿನಿ, ಅದನ್ನು ಚೆಕ್ ಮಾಡಿರಿ. ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿರಂಗಿಲ್ಲ ನಾಳೆ ಏನು ಮಾಡ್ಬೇಕು ಅನ್ನೋದು, ಆವಾಗ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದಾದಂಥ ರೆಸಿಪೀಸ್ಗಳು ನಾನು ಸಾಕಷ್ಟು ವೀಡಿಯೋಸ್ ಒಳಗೆ ಹಾಕೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಅವಾಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮ್ಗೆ ಬರ್ತಾವೆ, ನೀವು ನೋಡ್ಬೋದು. ಅವಾಗ ಹಿಂದಿನ ಬ್ಲಾಗ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿರಿ. ಇವಾಗ ನೋಡಿರಿ, ನಾನು ಒಂದು ಸ್ವಲ್ಪ ಆಲೂಗಡ್ಡೆ ಎಲ್ಲ ಬೇಯೋಕ್ಕಿಟ್ಟು ಇವಾಗ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಕ್ಕಿಟ್ಟೆ. ನನ್ನ ಡಿಟಾಕ್ಸ್ ಪೌಡ್ರ್ ಖಾಲಿ ಆಗಿತ್ತು ಆಲ್ರೆಡಿ. ಅದನ್ನು ಮಾಡ್ಕೊತೀನಿ. ಮಾಡೋ ವಿಡಿಯೋನು ನಿಮ್ಗೆ ಹಾಕ್ತೀನಿ, ಶೇರ್ ಮಾಡ್ತೀನಿ ಹೆಂಗೆ ಮಾಡೋದು ಅಂಥೇಳಿ. ಒಂದು ನೀರು ಹಾಕಿ ಸ್ವಲ್ಪ ಧನಿಯಾ, 1-2 ಸ್ಪೂನ್ ಆಗೋಷ್ಟು ಧನಿಯಾ ಕಾಳು, ಸೋಂಪು, ಆಮೇಲೆ ಜೀರಿಗೆ ಎಲ್ಲ ಹಾಕಿ ಕುದಿಯೋಕ್ಕಿಟ್ಟೇನಿ. ಅದು ಕ್ಲೀನಾಗಿ ಕುದಿಬೇಕು. ಆ್ಯಕ್ಚುಲಿ ಇಡೀದಾಗೆ ಹಾಕೋಕ್ಕಿಂತ ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಅದನ್ನು ಹಾಕಿದ್ರೆ ವೇಸ್ಟ್ ಅಂತ ಅನ್ಸಂಗಿಲ್ಲ. ಈ ಇಡೀದಾಗ ಹಾಕಿದ್ರೆ ಅದನ್ನು ಒಂದು ಸತಿ ಕುದಿಸಿ ಆಮೇಲೆ ಅದನ್ನು ರಿಮೂವ್ ಮಾಡಿ ಚೆಲ್ಬಿಡ್ತೇವೆ ನಾವು. ಒಂಥರ ವೇಸ್ಟ್ ಆಗ್ತವೇನೋ ಅಂತ ಅನಿಸ್ತೈತಿ. ಅದು ಪೌಡ್ರ್ ಮಾಡ್ಕೊಂಡ್ರೆ ಅದನ್ನು ಇಂಟಿಯಕ್ಕೂ ತೊಗೋಬೋದು ಆರಾಮಾಗಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಅರ್ಜೆಂಟಿಗೆ ನಾನು ಅದು ಇಡೀದ ಹಾಕಿ ಕುದಿಸ್ಕೊಳತ್ತೀನಿ. ಇಲ್ಲಾಂದರೆ ನಾನು ಯಾವಾಗಲೂ ಬಾಕ್ಸಿಗೆ ತುಂಬಿಟ್ಕೊಂಡ್ಬಿಟ್ಟಿರ್ತೀನಿ, ಏರ್ ಟೈಟ್ ಬಾಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು. ಸೊ ಅದನ್ನು ಮಾಡ್ತೀನಿ. ಮಾಡೋ ವೀಡಿಯೋಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಮಾಡಿದಾಗ. ಇವಾಗ ನಾನು ಇವತ್ತಿನ ದಿನ ದೋಸೆ ಮಾಡಿದೆ. ದೋಸೆಗೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಪಲ್ಯನೂ ಆಲ್ರೆಡಿ ಮಾಡಿಬಿಟ್ಟೆ. ಮಾಡಿ ಇನ್ನೇನು ಟೈಮ್ ಆತಂಥೇಳಿ ನನ್ನ ಮಗನಿಗೆ ದೋಸೆ ಹಾಕ್ಕೊಡತ್ತೀನಿ. ಆಮೇಲೆ ದೋಸೆ, ಇಡ್ಲಿ, ಆಮೇಲೆ ಪಲಾವ್ ಆ ಥರ ಎಲ್ಲ ಮಾಡಿದಾಗ ಅದನ್ನು ಬಾಕ್ಸಿಗೂ ಹಾಕ್ತೀನಿ. ಬೇರೆ ಏನಾದರೂ ಮಾಡಿದರೆ ಅವಲಕ್ಕಿ, ಏನಾದರೂ ಟಿಫಿನ್ಗೆ ಅವಲಕ್ಕಿ, ಉಪ್ಪಿಟ್ಟು ಏನಾದರೂ ಮಾಡಿದರೆ ನಾನೇನು ಮಾಡ್ತೀನಿ, ಬೇರೆ ಲಂಚ್ ಬಾಕ್ಸಿಗೆ ನಾನು ಬೇರೆ ಏನಾದರೂ ಮಾಡ್ತೀನಿ, ಚಪಾತಿ, ಪಲ್ಯ ಅಥವಾ ಏನಾದರೂ ಬೇರೆ ಐಟಮ್ಸ್ ಮಾಡಿ ಬಾಕ್ಸಿಗೆ ಹಾಕ್ತೀನಿ. ಸೊ ದೋಸೆ ಮಾಡಿದಾಗ ಆರಾಮಾಗಿ ಮಧ್ಯಾಹ್ನ ಲಂಚ್ಗೂ ತಿನ್ಬೋದು ಇದನ್ನು ಅಂಥೇಳಿ ದೋಸೆನ ನಾನು ಬಾಕ್ಸಿಗೂ ಹಾಕ್ತೀನಿ. ಇವಾಗ ಅವನಿಗೆ ತಿನ್ನಕ್ಕೆ ಹಾಕ್ಕೊಟ್ಟು ಆಮೇಲೆ ಬಾಕ್ಸನ್ನ ರೆಡಿ ಮಾಡ್ಬೇಕು ನಾನು. ಸೊ ಇದು ಒಂಥರ ಬೆಳಗ್ಗೆ ಅರ್ಜೆಂಟಲ್ಲಿ ಎಲ್ಲ ಮಾಡೋದು ಎಷ್ಟು ಖುಷಿ ಕೊಡ್ತೈತೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಈ ಥರ ಎಲ್ಲ ಕೆಲಸ ಬೇಗ ಮುಗಿದ್ಬಿಡ್ತೈತಿ. ಆಮೇಲೆ ಅವ್ರಿಗೂ ರೆಡಿ ಮಾಡಿ ಕಳಿಸೋದಿರ್ತೈತಿ. ನೋಡಿರಿ, ಬೆಳಗ್ಗೆ ಎದ್ದ ತಕ್ಷಣ ತಿನ್ನುವಾಗ ಮೊಬೈಲ್ ಬೇಕು ಇವನಿಗೆ. ಸೊ ಇವಾಗಿನ ಜನ್ರೇಷನ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಮೊಬೈಲ್ ಇಲ್ಲ ಅಂದರೆ ಜಿಂದಗಿನೇ ಇಲ್ಲ ಅನ್ನೋಂಗೆ ಆಗ್ಬಿಟ್ಟೈತಿ. ಚಿಕ್ಕ ಮಕ್ಳಿಗೂ ಅಷ್ಟೇ ಮೊಬೈಲ್ ಇಲ್ಲ ಅಂದರೆ ಒಂಥರ ಡಿಪ್ರೆಷನ್ ಹೋದಂಗೆ ಹೋಗ್ತಾರೆ. ಆಮೇಲೆ ಹುಚ್ಚರ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಾಸ್ತಿ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿ ಇವಾಗ ಸಡನ್ನಾಗಿ ಬಿಡಿಸ್ಬೇಕಂದ್ರೆ ಆಗಂಗೇ ಇಲ್ಲ. ಸೊ ಇವಾಗಂತೂ ಸದ್ಯಕ್ಕೆ ನಾನು ಯಾವತ್ತೂ ಮೊಬೈಲ್ ಕೊಟ್ಟೇ ಇಲ್ಲ. ಇವ್ರಿಗಿಬ್ಬರಿಗೂ ಮೊಬೈಲ್ ಅಭ್ಯಾಸ ಮಾಡಿಲ್ಲ. ಆದರೂ ನನ್ನ ಮಗನಿಗೆ ಇತ್ತೀಚೆಗೆ ಭಾಳ ಅಂದ್ರೆ ಭಾಳ ಮೊಬೈಲ್ ನೋಡಾಕತ್ತಾನ. ಅದನ್ನೊಂದು ಸ್ವಲ್ಪ ಅವಾಯ್ಡ್ ಮಾಡಾಕತ್ತೀನಿ. ನನ್ನ ಮಗನ ಕಳ್ಸಾದ್ಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳು ರೆಡಿ ಮಾಡಿದ್ವಿ ಕೆಲಸ. ಅವಳಿಗೆ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಕಳಿಸ್ರೆ ನಂದು ಒಂದು ಅರ್ಧ ಕೆಲಸ ಮುಗ್ದಂಗೆ, ಫುಲ್ ಡೇದ್ದು ಒಂದು ಅರ್ಧ ಕೆಲಸ ಮುಗ್ದಂಗೆ. ಇವರಿಬ್ಬರನ್ನೂ ಸ್ಕೂಲಿಗೆ ಕಳಿಸೋದು
ಒಂದು ಇಂಪಾರ್ಟೆಂಟ್ ಇರ್ತೈತೆ ನನಗೆ. ಮೊದಲು ಅವ್ರನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನನ್ನ ಕೆಲಸಗಳು ಆಗ್ತಾವೆ, ಇಲ್ಲಾಂದ್ರೆ ನನ್ನ ಕೆಲಸಗಳು ಆಗೋದಿಲ್ಲ. ನನ್ನ ಕೆಲಸ ಏನೂ ಮಾಡೋಕ್ಕಾಗಿಲ್ಲ ಅವರಿದ್ರೆ. ಇನ್ನೊಂದು ಏನಂದ್ರೆ, ನಾನು ಏನೇ ಕೆಲಸ ಮಾಡ್ಬೇಕಂದ್ರೆ ಈ ವೀಕ್ ಡೇಸ್ ಒಳಗೆ ಮಾಡ್ಕೋದು. ವೀಕೆಂಡ್ ಒಳಗೆ ನಾನು ಏನಂದ್ರೆ ಏನೂ ಕೆಲಸ ಮಾಡೋಕೆ ಬಿಡೋಂಗಿಲ್ಲ. ಯಾಕಂದ್ರೆ ರಜೆ ಇರ್ತೈತಲ್ಲ ಸ್ಕೂಲು, ಇವರು ರಜೆ ಇದ್ದಾಗ ನಾನು ಯಾವ ಕೆಲಸನೂ ಮಾಡೋಂಗಿಲ್ಲ. ಯಾಕಂದ್ರೆ ಯಾವ ಕೆಲಸನೂ ಮಾಡೋಕೆ ಬಿಡೋಂಗಿಲ್ಲ. ಇವರಿಬ್ಬರನ್ನ ನೋಡ್ಕೊಳ್ಳೋದೊಂದು ಒಂದು ದೊಡ್ಡ ಕೆಲಸ ಆಗಿರ್ತೈತಿ. 2 ಡೇಸ್ ಯಾಕಾದ್ರೂ ರಜೆ ಕೊಡ್ತೈತಪ್ಪ ಅಂತ ಅನಿಸ್ಬಿಡ್ತೈತಿ. ನಿಮ್ಗೆ ಯಾರ್ಯಾರಿಗೆಲ್ಲ ಈ ಥರ ಅನಿಸ್ತೈತಿ ಕಾಮೆಂಟ್ ಮುಖಾಂತರ ತಿಳಿಸ್ರಿ. ವೀಕ್ ಫುಲ್ ಡೇ ಸ್ಕೂಲ್ ಇರ್ತೈತಿ ನಿಜ, ಬಟ್ ಸ್ಯಾಟರ್ಡೆ ಸಂಡೇ ಬಂದ್ರೆ ಆ ವೀಕ್ ಫುಲ್ ಒಂದು ವೀಕ್ ಅಂತ ಅನಿಸ್ಬಿಡ್ತೈತಿ. 2 ದಿನ ರಜೆ ಇದ್ದಿದ್ದು ಹಂಗೆ ಮಾಡಿಬಿಡ್ತಾರೆ ಆಟಗಳು. ಸೊ ಇವಾಗ ಕಳಿಸಿ ನನ್ನ ಮಗಳನ್ನೂ ಕಳಿಸಿ ಬಂದಾದಮೇಲೆ ನನಗೋಸ್ಕರ ನಾನು ದೋಸೆ ತಿನ್ನಕತ್ತಿಲ್ಲ. ಒಂದು ಸ್ಮಾಲ್ ಕಡಾಯಿ ಬಿಸಿ ಇಟ್ಕೊಂಡಿನಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಡೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು, ನಾನಿಲ್ಲೇ ಬ್ರೌನ್ ರೈಸ್ದು ಅವಲಕ್ಕಿ ಬರ್ತಾವೆ, ನೀವು ನೋಡಿರೇ ಇಲ್ಲ. ಒಂದು ವೇಳೆ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಬ್ರೌನ್ ರೈಸ್ ಅವಲಕ್ಕಿ ಸಿಗಾಕತ್ತವೆ ಮಾರ್ಕೆಟ್ ಒಳಗೆ. ನನಗೆ ರಿಲಯನ್ಸ್ ಒಳಗೆ ಸಿಕ್ಕಿತ್ತು, ನಿಮಗೂ ಅಲ್ಲೇ ಸಿಗ್ಬೋದು. ನೀವು ಬೇಕಂದ್ರೆ ಬ್ರೌನ್ ರೈಸ್ ಯಾರಾದರೂ ಇಷ್ಟಪಡೋರಿದ್ರೆ, ಅಂದರೆ ಡಯೆಟ್ ಮಾಡೋರಿದ್ರೆ ಅದನ್ನು ನೀವು ತೊಗೊಂಬಂದು ಇಟ್ಕೋಬೋದು. ಬ್ರೌನ್ ರೈಸ್ ಅವಲಕ್ಕಿ. ನಾನಿಲ್ಲೇ ಸ್ವಲ್ಪ ಅವಲಕ್ಕಿ ಮಾಡ್ಕೊಳಕತ್ತೀನಿ. ನಾರ್ಮಲಾಗಿ ಅವಲಕ್ಕಿ ಯಾವ ಥರ ಒಗ್ಗರಣೆ ಮಾಡ್ತೀವಲ್ಲ ಅದೇ ಥರ ಟೊಮೆಟೊ, ಆಮೇಲೆ ಈರುಳ್ಳಿ ಅದೆಲ್ಲ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಒಂದು 1/4 ಕಪ್ ಆಗೋಷ್ಟು ಅವಲಕ್ಕಿನ ನೆನೆಸಿಟ್ಟಿದ್ದೆ. ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆತು ಒಗ್ಗರಣೆಗೆ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ನಂದು ಇವತ್ತಿಂದಿದು ಡಯೆಟ್ ಬ್ರೇಕ್ಫಾಸ್ಟ್ ರೆಡಿ ಆಕೈತಿ. ಡಯೆಟ್ ಬ್ರೇಕ್ಫಾಸ್ಟ್ ಅಂದ್ರೆ ಇದನ್ನೇ ಮಾಡ್ಕೋಬೇಕಂತ ಅದನ್ನೇ ಮಾಡ್ಕೋಬೇಕಂತ ಏನಿಲ್ಲ. ಎಲ್ಲ ಏನೇ ತಿಂದರೂ ಒಂದು ಸ್ವಲ್ಪ ಪೋರ್ಷನ್ ಕಂಟ್ರೋಲ್ ಆಗಿ ಲಿಮಿಟೆಡ್ ಆಗಿ ತಿನ್ನೋದು. ಲಿಮಿಟೆಡ್ ಅಂದರೆ ಅದೊಂದನ್ನೇ ತಿನ್ನೋದಲ್ಲ, ಅದ್ರ ಜೊತೆಗೆ ಒಂದಷ್ಟು ನಮ್ಮ ಬಾಡಿಗೆ ಬರೀ ಕಾರ್ಬ್ ಅಷ್ಟೇ ಬೇಕಾಗಂಗಿಲ್ಲ, ಪ್ರೋಟೀನ್, ಫೈಬರ್ ಎಲ್ಲ ಬೇಕಾಗಿರ್ತೈತಿ. ಅದನ್ನು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ತಿನ್ನೋದು ಡಯೆಟ್. ಡಯೆಟ್ ಅಂದರೆ ಎಷ್ಟೋ ಜನ ಏನು ಅನ್ಕೊತಾರೆ ಅಂದರೆ ಊಟ ಬಿಟ್ಟು ಉಪವಾಸ ಇರೋದು ಡಯೆಟ್ ಅಂದ್ಕೊತಾರೆ. ಬಟ್ ಉಪವಾಸ ಇರೋದಲ್ಲ, ಲಿಮಿಟೆಡ್ ಆಗಿ ಎಲ್ಲವನ್ನು ತಿನ್ನಬೇಕು. ನೋಡ್ತಿರ್ಬೋದು ನಾನು ಸ್ಮಾಲ್ ಸೈಜ್ದು ಪ್ಲೇಟ್ ಒಳಗೆ ನಾನು ಒಂದೇ ಒಂದು ಸ್ಮಾಲ್ ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡೇನಿ. ಅದ್ರ ಜೊತೆಗೆ ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ. ಆಮೇಲೆ ಒಂದು ಸಣ್ಣ ಬೌಲ್ ಒಳಗೆ ಮೊಸರು ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಈ ಪೊಮೊಗ್ರಾನೇಟ್ ಇತ್ತು ಹಣ್ಣು, ಅದನ್ನು ಹಾಕ್ಕೊಂಡೇನಿ. ಹಣ್ಣು ತಿನ್ಬೇಕಂತ ಏನಿಲ್ಲ, ಹಣ್ಣು ಸ್ಕಿಪ್ ಮಾಡ್ಬೋದು. ಜಸ್ಟ್ ನೀವು ಅದ್ರ ಜೊತೆಗೆ ಫೈಬರ್ ಆ್ಯಂಡ್ ಪ್ರೋಟೀನ್ ತೊಗೊಂಡ್ರೂ ಸಾಕು. ನಾನಿಲ್ಲೇ ಇದು ನನ್ನ ಪ್ಲೇಟ್. ನಿಮಗೆ ಅವಲಕ್ಕಿ ಫುಲ್ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು ಪ್ಲೇಟ್ ಒಳಗೆ. ಬಟ್ ನೀವು ಸ್ವೀಟ್ ತಿನ್ನೋದ ಸ್ಮಾಲ್ ಕಪ್ ಇರ್ತೈತಲ್ಲ ಅದಕ್ಕಿಂತ ಸಣ್ಣ ಕಪ್ ಒಳಗೆ ನಾನು ಅವಲಕ್ಕಿ ನೆನೆಸಿದ್ದೆ. ಅಷ್ಟು ನನಗಿಷ್ಟು ಬೇಕು, ಇಷ್ಟು ನನ್ನ ಪೋರ್ಷನ್ ಇದು, ಅದನ್ನು ನಾನು ತೊಗೊಂಡಿದ್ದೆ. ಸೊ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ನಾನು ನಿಮ್ಗೆ ಡೈರೆಕ್ಟಾಗಿ ಮಧ್ಯಾಹ್ನ ಸಿಗಾಕತ್ತೀನಿ ನೋಡಿರಿ. ಅದಾದಮೇಲೆ ಒಂದಷ್ಟು ಕೆಲಸಗಳಿದ್ದು, ಡ್ರೈವಿಂಗ್ ಸ್ಕೂಲ್ ಇತ್ತು, ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಬಂದೆ, ವೀಡಿಯೋಸ್ ಮಾಡಿದೆ 1-2. ಅದಾದಮೇಲೆ ಮಧ್ಯಾಹ್ನದ ಮೇಲೆ ನಿಮ್ಗೆ ಮಧ್ಯಾಹ್ನ ಅಡುಗೆಗೆ ನಾನು ಸಿಗಾಕತ್ತೀನಿ. ಮಧ್ಯಾಹ್ನ ಅಡುಗೆಗೆ ನಾನಿಲ್ಲಿ ತರಕಾರಿ ಕಟ್ ಮಾಡ್ಕೊಳತ್ತೀನಿ. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡೀನಿ. ಆಮೇಲೆ ಒಂದು ಕುಕುಂಬರ್ ಅಂದರೆ ಸೌತೆಕಾಯಿ ಕಟ್ ಮಾಡ್ಕೊಳತ್ತೀನಿ. ಆಮೇಲೆ ಮೂಲಂಗಿ ಇತ್ತು, ಒಂದು ಮೂಲಂಗಿನೂ ಅದನ್ನು ಸಣ್ಣಾಗಿ ಕಟ್ ಮಾಡ್ಕೊಳತ್ತೀನಿ. ಫೈನಾಗಿ ಕಟ್ ಮಾಡಿಕೊಂಡು ಒಂದು ಪಚಡಿ ಮಾಡ್ಕೊಳತ್ತೀನಿ. ಫುಲ್ ಹೆಲ್ದಿ ಆಗಿರುವಂಥ ಮೂಲಂಗಿ ಮೆಂತ್ಯ ಸೊಪ್ಪಿನ ಪಚಡಿ ಮಾಡ್ಕೊಳತ್ತೀನಿ. ಎಲ್ಲನೂ ಕಟ್ ಮಾಡ್ಕೊಂಡು ಇದಕ್ಕೆ ಬೇಕಂದ್ರೆ ನೀವು ಕ್ಯಾರೆಟ್ ತುರ್ಕೊಂಡು ಹಾಕೋಬೋದು. ಅದು ಎಲ್ಲ ವೆಜಿಟೇಬಲ್ಸು ತಿಂದಂಗೆ ಆಕೈತಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಇದಕ್ಕೆ ಮೆಂತ್ಯ ಸೊಪ್ಪು ಫ್ರೆಶ್ ಆಗಿತ್ತು, ಅದಕ್ಕೆ ಪಚಡಿ ಮಾಡ್ಕೊಳ್ಬೇಕಂತ ಮನಸ್ಸಾತ, ಅದಕ್ಕಾಗಿ ಪಚಡಿ ಮಾಡ್ಕೊಳತ್ತೀನಿ. ಸ್ವಲ್ಪ ಖಾರದ ಪುಡಿ ಆಮೇಲೆ ಗುರಳ್ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆತು. ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಮ್ಮ ಕಡೆ ಎಲ್ಲ ಇದಕ್ಕೆ ಮತ್ತು ಎಣ್ಣೆ ಎಲ್ಲ ಸುರಿತಾರೆ. ನಾನಿಲ್ಲಿ ಆ ಎಣ್ಣೆ ಹಾಕಾಕತ್ತಿಲ್ಲ, ಜಸ್ಟ್ ಖಾರದ ಪುಡಿ, ಹುಚ್ಚಳ ಪುಡಿ, ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೀನಿ. ಇವಾಗ ಫ್ರೆಶ್ ಆಗಿರುವಂಥ ಈ ಸಬ್ಬಸಿಗೆ ಸೊಪ್ಪು ಸಿಕ್ಕಿತ್ತು ನನಗೆ ಇವತ್ತು ಬೆಳಗ್ಗೆ. ಇದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ ಪಲ್ಯ ಮಾಡ್ಕೊಳತ್ತೀನಿ. ಈ ಸಬ್ಬಸಿಗೆ ಸೊಪ್ಪನ್ನ ಸಣ್ಣ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಇಟ್ಟು ಹೋಗಿದ್ದೆ ಬೆಳಗ್ಗೆನ. ಕ್ಲೀನಾಗಿ ನೀರೆಲ್ಲ ಡ್ರೈನ್ ಆಗೈತಿ. ಈಗ ಬಂದ ತಕ್ಷಣ ಕಟ್ ಮಾಡ್ಕೊಂಡು ಫಟಾಫಟ್ ಅಂಥೇಳಿ ಪಲ್ಯ ಮಾಡಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು ಆಲ್ರೆಡಿ ಟೈಮ್ 12:30 ಆಗಿತ್ತು.
1:30 ಊಟ ನಂದು ಮುಗಿದಿರಬೇಕು. ಅದಕ್ಕಾಗಿ ಬೇಗ ಅಡುಗೆ ಮಾಡ್ಕೊಳಕತ್ತೀನಿ. ಇದನ್ನು ನಿಮ್ಮ ಜೊತೆಗೆ ಸಿಂಪಲ್ಲಾಗಿ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಲ್ಲೇ ತೆಂಗಿನ ಎಣ್ಣೆ ಬಳಸಾಕತ್ತೀನಿ. ತೆಂಗಿನ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್, ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳತ್ತೀನಿ. ಇದಕ್ಕೆ ಎಸ್ಪೆಷಲಾಗಿ ಈ ಸಬ್ಬಸಿಗೆ ಪಲ್ಯಕ್ಕೆ ಒಂದು ಫುಲ್ ದೊಡ್ಡದು ಬೆಳ್ಳುಳ್ಳಿನ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡಿನಿ. ಆವಾಗ ಟೇಸ್ಟ್ ಬೆಳ್ಳುಳ್ಳಿನ ಹಾಕಲೇಬೇಕು. ಟೇಸ್ಟ್ ಆಗಬೇಕಂದ್ರೆ ಆವಾಗಲೇ ಒಂಥರ ಟೇಸ್ಟಿಯಾಗಿರ್ತೈತಿ. ಯಾವುದೇ ಸೊಪ್ಪಿನ ಪಲ್ಯಕ್ಕೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು ಒಗ್ಗರಣೆಗೆ. ಒಗ್ಗರಣೆ ಎಲ್ಲ ಫ್ರೈ ಮಾಡಾದಮೇಲೆ ಈ ಕಟ್ ಮಾಡಿ ಇಟ್ಕೊಳ್ಳೋಂಥ ಸಬ್ಬಸಿಗೆ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಸಬ್ಬಸಿಗೆ ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ಅದು ಜಾಸ್ತಿ ಫ್ರೈ ಆಗಲೂಬಾರ್ದು. ಒಂಥರ ಅದು ಬಾಯಿಗೆ ಫ್ಲೇವರ್ ಸಿಗ್ತಿರ್ಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಬಾಡೆ ಫುಲ್ಲು ಕಡಿಮೆ ಆಗಿಬಿಡ್ತೈತೆ ಕ್ವಾಂಟಿಟಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಆಮೇಲೆ ಒಂದು ಕಪ್ ಆಗೋಷ್ಟು ತೊಗರಿಬೇಳೆ ನೆನೆಸಿಟ್ಟಿದ್ದೆ ನಾನು. ತೊಗರಿಬೇಳೆನೂ 1 ಕಪ್ ಆಗೋಷ್ಟು ನೆನೆಸಿದ್ದನ್ನು ಹಾಕಿ ನೀರು ಸಮೇತ ಹಾಕಿದೆ. ಸ್ವಲ್ಪ ನೀರಾಗಿ ನೆನೆಸಿಟ್ಟಿದ್ದೆ, ನೀರು ಸಮೇತ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಅದೆಲ್ಲ ನೀರಿನ ಅಂಶ ಎಲ್ಲ ಹೋಗಿ ಫುಲ್ ಆಯಿಲ್ ಏನು ನಾವು ಹಾಕಿರ್ತೀವಲ್ಲ ಅದೆಲ್ಲ ರಿಲೀಸ್ ಆಗಬೇಕು. ಅಲ್ಲಿವರೆಗೂ ಫ್ರೈ ಆದರೆ ಸಾಕು. ಇವಾಗ ನೋಡಿರಿ, ನಾನು ಈ ಸಬ್ಬಸಿಗೆ ಪಲ್ಯಕ್ಕೆ ಜೋಳದ ರೊಟ್ಟಿನೇ ಆಮೇಲೆ ಜೋಳದ ರೊಟ್ಟಿನೇ ಇಷ್ಟ ನನಗೆ. ಅದಕ್ಕಾಗಿ ಜೋಳದ ರೊಟ್ಟಿ ಮಾಡಾಕತ್ತೀನಿ. ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳತ್ತೀನಿ. ಆಮೇಲೆ ಮಕ್ಕಳದು ಬರ್ತಾರಲ್ಲ ಊಟ ಮಾಡ್ಬೋದು ಅಂಥೇಳಿ ಸ್ವಲ್ಪ ಜಾಸ್ತಿನೇ 1-2-3 ರೊಟ್ಟಿ ಜಾಸ್ತಿ ಮಾಡಿಡೋಣ ಅಂಥೇಳಿ ಮಾಡ್ಕೊಳಕತ್ತೀನಿ. ಪಲ್ಯ ರೆಡಿ ಆಯಿತು, ಸೈಡಿಗಿಟ್ಟು ಇವಾಗ ಅದೇ ಸ್ಟವ್ ಮೇಲೆ ಬೇಗ ರೊಟ್ಟಿ ಮಾಡ್ಕೊಳಕತ್ತೀನಿ. ನೋಡ್ತಿರ್ಬೋದು, ನನ್ನ ಸುಮಾರು ಸಾಕಷ್ಟು ವಿಡಿಯೋ ಒಳಗೆ ನಾನು ರೊಟ್ಟಿ ಮಾಡೋದು ತೋರಿಸ್ಬಿಟ್ಟೀನಿ. ಈ ರುಟೀನ್ ನಾವು ಎವ್ರಿ ಡೇ ನಮಗೆ ರುಟೀನ್ ಬೇಕು ನೋಡಿರಿ. ಇವಾಗ ನಾರ್ತ್ ಕರ್ನಾಟಕ ಒಳಗೆ ನಮಗೆ ಬೇಕೇ ಬೇಕು ರೊಟ್ಟಿ. ಆಮೇಲೆ ಸೌತ್ ಕಡೆ ಹೋದರೆ ನೀವು ಬರೀ ರಾಗಿ ಮುದ್ದೆ, ಆಮೇಲೆ ಚಪಾತಿ, ದೋಸೆ, ಇಡ್ಲಿ, ಬರೀ ಬ್ರೇಕ್ಫಾಸ್ಟಲ್ಲೇ. ನಮ್ಗೆ ಉತ್ತರ ಕರ್ನಾಟಕ ನಮ್ಗೆ ರೊಟ್ಟಿ ಇಲ್ಲದೆ ನಮ್ಗೆ ಊಟ ಸೇರೋದೇ ಇಲ್ಲ. ಆ ಥರ ನಮ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೊಟ್ಟಿ ಕೊಟ್ಟರು ಆರಾಮಾಗಿ ತಿಂದ್ಬಿಡ್ತೀವಿ. ಅಷ್ಟಿಷ್ಟ ರೊಟ್ಟಿ. ಆಮೇಲೆ ಈ ಥರ ಪಲ್ಯಗಳು, ಚಟ್ನಿಗಳು, ಆಮೇಲೆ ಈ ಥರ ಸಲಾಡ್ಸ್ ಎಲ್ಲ. ಇವಾಗ ಅರ್ಧ ಭಾಗದಷ್ಟು ಸಲಾಡ್ ಹಾಕ್ಕೊಂಡು ನೋಡ್ತಿರ್ಬೋದು. ಒಂದು 3/4 ಭಾಗದಷ್ಟು ಪಲ್ಯ ಹಾಕ್ಕೊಂಡು ಇದಕ್ಕೆ 2 ಸ್ಮಾಲ್ ಸೈಜ್ದು ರೊಟ್ಟಿ ತೊಗೊಂಡೀನಿ. ಇದು ಇವತ್ತಿನ ನಂದು ಡಯಟ್ ಲಂಚ್. ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡೀನಿ ನೋಡಿರಿ. ಇದು ಎಲ್ಲ ಸಮ ಪ್ರಮಾಣದೊಳಗೆ ನಾನು ತೊಗೊಂಡೀನಿ. ಇದ್ರೊಳಗೆ ಕಾರ್ಬೋಹೈಡ್ರೇಟ್ಸ್ ಐತಿ ರೊಟ್ಟಿ, ಆಮೇಲೆ ಫೈಬರ್ ಐತಿ, ಅವೆಲ್ಲ ತರಕಾರಿ, ಆಮೇಲೆ ಪಚಡಿ ಐತಲ್ಲ ಅದು ಫೈಬರು, ಪ್ರೋಟೀನ್, ಮೊಸರು ಐತಿ. ಸೊ ಇದಷ್ಟು ಸೇರಿ ನಾವು ತಿಂದ್ರೆ ನಮ್ಮ ಬಾಡಿಗೆ ಇದೆಲ್ಲ ಬೇಕಾಗಿರ್ತೈತೆ. ಅದನ್ನು ತಿಂದ್ರೆ ಮಾತ್ರ ನಮ್ಮದು ಪೋರ್ಷನ್ ಕಂಟ್ರೋಲ್ ಫುಡ್ ಆಕೈತಿ. ಅದೇ ಡಯಟ್ ಫುಡ್. ಅದಕ್ಕೆ ಡಯಟ್ ಫುಡ್ ಅನ್ನೋದು. ಅದನ್ನು ಬಿಟ್ಟು ಉಪವಾಸ ಇರೋದಂತೂ ಡಯಟ್ ಅಲ್ವೇ ಅಲ್ಲ. ಉಪವಾಸ ಇದ್ದರೆ ಬೇರೆ ನೋವುಗಳು ಸ್ಟಾರ್ಟ್ ಆಕ್ಕವು, ಆಮೇಲೆ ಬೇರೆ ಹೆಲ್ತ್ ಡಿಸೀಸಸ್ ಸ್ಟಾರ್ಟ್ ಆಕ್ಕವು. ಸೊ ಈ ಥರನ ನಾನು ಮಾಡ್ಕೊತಾನೆ 4 kg ನಾನು ಕಡಿಮೆ ಮಾಡ್ಕೊಂಡಿನಿ 1 ಮಂತ್ ಒಳಗೆ. ಸೊ ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ನಾನು ಎವ್ರಿ ಡೇ ನನಗೆ ಇದೇ ಥರ ವೀಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡೋದಲ್ಲ, ಹಾಕ್ತೀನಿ. ಬಟ್ ಎಲ್ಲ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಕೈತೆ ಎಲ್ಲೋ ಗೊತ್ತಿಲ್ಲ. ಏನು ತಿನ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಏನು ತಿನ್ಬೋದು, ಏನು ತಿನ್ಬೇಕು ಡಯಟ್ ಒಳಗೆ ಅನ್ನೋದನ್ನು ನಿಮ್ಮ ಜೊತೆಗೆ ಹೇಳ್ತೀನಿ. ನೀವು ಅದನ್ನು ಫಾಲೋ ಮಾಡ್ಕೋಬೋದು, ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಇದು ಮಧ್ಯಾಹ್ನದ ಲಂಚ್ ರೂಟೀನ್ ಆಯ್ತು. ಈಗ ಡೈರೆಕ್ಟಾಗಿ ನಿಮ್ಗೆ ರಾತ್ರಿ ಸಿಗಾಕತ್ತೀನಿ. ರಾತ್ರಿ ನಾನು ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಂಗೆ ಸ್ವಲ್ಪ ಬ್ಯುಸಿ ಆದೆ ವೀಡಿಯೋ ಎಲ್ಲ ಮಾಡೋದ್ರೊಳಗೆ. ಅದಾದಮೇಲೆ ರಾತ್ರಿ ನನ್ನ ಮಗಳು ಮಲ್ಕೊಂಡಿದ್ದಿದ್ಲ, ಅವಳಿಗೆ ಊಟ ಮಾಡಿಸ್ಬಿಡೋಣ, 8 ಗಂಟೆ ಆಗಿತ್ತು ಆಲ್ರೆಡಿ, ಊಟ ಮಾಡಿಸ್ಬಿಡೋಣ ಅಂಥೇಳಿ ಊಟ ಹಾಕ್ಕೊಂಬಂದ್ರೆ, ರೊಟ್ಟಿ ಬೇಡ ನಂಗೆ ದೋಸೆ ಬೇಕಂದ್ರೆ ದೋಸೆ ಹಾಕ್ಕೊಂಬಂದು ಅವಳಿಗೆ ತಿನ್ಸಾತೀನಿ. ನಾನು ಸೇಮ್ ಮಧ್ಯಾಹ್ನ ಏನು ತಿಂದಿದ್ಲಲ್ಲ ಅದೇ ಸೇಮ್ ನಾನು ರಿಪೀಟ್ ಮಾಡತ್ತೀನಿ. ಸೊ ಇದಾಗಿತ್ತು ನೋಡಿರಿ ಇವತ್ತಿನ ಫುಲ್ ಡೇ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಲಾಗ್ಸನ್ನು ನೋಡಿರಿ.